ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ಬಿಗ್ ಬಾಸ್ ಶುರುವಾಗಿದೆ. ಯಾರೆಲ್ಲ ಬರ್ತಾರೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನೀವು ಕೂಡ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೇನೆ ಬಿಗ್ ಬಾಸ್ ಇವತ್ತು ಒಂದು ರಾಜಾ ರಾಣಿ ಶೋ ಗ್ರ್ಯಾಂಡ್ ಫಿನಾಲೆ ಇದೆ. ಸೊ ಅದರಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರ ಸ್ಪರ್ಧಿಗಳು ಯಾರು ಬರ್ತಾರೆ ಅಂತ. ಹಾಗೇನೆ ಸ್ವರ್ಗಕ್ಕೆ ಯಾರು ಹೋಗ್ತಾರೆ, ನರಕಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೇನೆ ನಟ ಕಿರಣ್ ರಾಜ್ ಬರ್ತಾರೆ, ನಟಿ ಹರಿಪ್ರಿಯಾ ಬರ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಇವರ ಹೆಸರನ್ನ ಘೋಷಣೆ ಮಾಡಿದ್ರ, ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಒಳಗಡೆ ಬರ್ತಾರಾ ಅಥವಾ ಬರಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇವತ್ತು ರಾಜಾ ರಾಣಿ ಶೋ ಫೈನಲ್ ಇದೆ. ಯಾವ ಜೋಡಿ ಗೆಲ್ತಾರೆ ಅನ್ನುವಂತ ಗ್ರ್ಯಾಂಡ್ ಫಿನಾಲೆ ಇದೆ. ಸೊ ಇದರಲ್ಲಿ ನಿಮ್ಗೆ ಘೋಷಣೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ 11ರ ಸ್ಪರ್ಧಿ ಯಾರು ಅಂತ. ಸೊ ಮೊದಲನೇದಾಗಿ ಗೌತಮಿ ಜಾಧವ್ ಅವರ ಹೆಸರನ್ನ ಘೋಷಣೆ ಮಾಡಿದ್ರು. ಸೊ ಅದಾದ್ಮೇಲೆ ಇನ್ಯಾರ ಹೆಸರನ್ನ ಘೋಷಣೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಆದ್ರೆ ಈಗ ಎರಡನೇ ಸ್ಪರ್ಧಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಒಂದು ಫೇಮಸ್ ಆದ್ರಲ್ವಾ, ತಮ್ಮ ಒಂದು ಕಾಂಟ್ರವರ್ಸಿ ಮೂಲಕ ಲಾಯರ್ ಜಗದೀಶ್ ಅವರು ಬರ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಅದೇ ರೀತಿ ಈಗ ನಟ ಕಿರಣ್ ರಾಜ್ ಮತ್ತು ನಟಿ ಹರಿಪ್ರಿಯಾ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಎಲ್ಲ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಇವರಿಬ್ರು ಬರ್ತಾರೆ ಅಂತ. ಸೊ ಈಗ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮ್ಮ ಒಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದಾರೆ, ನಮಗೆ ಯಾವುದೇ ಒಂದು ನಿಮ್ಮ ಒಂದು ಅಭಿಮಾನದ ಬಗ್ಗೆ ನಮಗೆ ಗೌರವವಿದೆ, ಆದ್ರೆ ನಾವು ಬಿಗ್ ಬಾಸ್ಗೆ ಬರುವುದಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ರಾಣಿ ಚಿತ್ರ ಬಿಡುಗಡೆಯಾಗಿದೆ. ಸೊ ಇದರ ನಾಯಕ ಕಿರಣ್ ರಾಜ ಆಗಿರ್ತಾರೆ. ಸೊ ಅದರ ಒಂದು ಸಕ್ಸಸ್ ಅಲ್ಲಿ ಅವರಿದ್ದಾರೆ. ಸೊ ಆದ ಕಾರಣ ಅವರು ಬರಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ನಟಿ ಹರಿಪ್ರಿಯಾ ಕೂಡ ಟ್ವೀಟ್ ಮಾಡಿ ಏನ್ ಹೇಳಿದಾರಪ್ಪ ಅಂದ್ರೆ, ನನಗೆ ನನ್ನ ಮನೆನೇ ಬಿಗ್ ಬಾಸ್, ನಾನು ಯಾವ ಬಿಗ್ ಬಾಸ್ ಮನೆಗೂ ಹೋಗಲ್ಲಪ್ಪ ಅಂತ ಅವರು ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಹಾಗೇನೆ ಈ ಒಂದು ಇಬ್ರು ನಟರು ಇವಾಗ ಬರಲ್ಲ ಅಂತ ಗೊತ್ತಾಯ್ತು. ಸೊ ಇನ್ನು ಮುಂದೆ ಯಾವ ನಟರು ಬರ್ತಾರೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ, ಡೈಲಿ ತಪ್ಪದೆ ಬಿಗ್ ಬಾಸ್ ನೋಡ್ತಾ ಇದ್ರೆ, ತಪ್ಪದೆ ನಿಮ್ಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕು ಡೈಲಿ ಅನ್ನೋದಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಓಕೆನಾ? ನಿಮ್ಗೆ ಯಾವ ಮುಂದಿನ ಸ್ಪರ್ಧಿ ಯಾರು ಬೇಕು ಅಂತ.